ಕಾರ್ಯಕ್ರಮದಲ್ಲಿದ್ದಾರೆ. ಅವರು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ, ನಿಮಗೆಲ್ಲ ತಿಳಿದಿರುವಂತೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಪಡಿತರ ವಿತರಣೆಯ ಬಗ್ಗೆ ಇವತ್ತಿನ ಫೋನ್ ಇನ್ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದೀವಿ. ಮಾರ್ಚ್ 3ನೇ ತಾರೀಕು ಒಂದು ವಿಸ್ತೃತವಾದಂತಹ ಒಂದು ಲೈವ್ ಕಾರ್ಯಕ್ರಮವನ್ನ ಏನು ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ರಾಜ್ಯ ಸರ್ಕಾರಿ ನ್ಯಾಯಬೆಲೆ ಅಂಗಡಿಗಳಲ್ಲಿ ರಾಜ್ಯ ಸರ್ಕಾರ ಮತ್ತು ಒಕ್ಕೂಟ ಸರ್ಕಾರ ನೀಡುತ್ತಿರುವಂತಹ ಪಡಿತರ ವಿತರಣೆಯ ಬಗ್ಗೆ ವಿವರವಾಗಿ ತಿಳಿಸಿದ್ವಿ. ಅದರ ಮುಂದುವರೆದ ಭಾಗವಾಗಿ ಮಾರ್ಚ್ 7ನೇ ತಾರೀಕು ಒಂದು ಫೋನ್ ಇನ್ ಕಾರ್ಯಕ್ರಮ ಸುಮಾರು ಸಂಜೆ 6:30ರಿಂದ 8:30ವರೆಗೂ ಒಂದು ಫೋನ್ ಇನ್ ಕಾರ್ಯಕ್ರಮವನ್ನ ಮಾಡಿದ್ವಿ. ರಾಜ್ಯದ ಮೂಲೆ ಮೂಲೆಗಳಿಂದ ನೂರಾರು ಜನ ಫೋನ್ ಕರೆ ಮಾಡಿದ್ರು. ಅವ್ರಿಗೆ ವಿವರವನ್ನು ಸಹ ನಾವು ಹೇಳಿದ್ವಿ. ಅದರ ಮುಂದುವರೆದ ಭಾಗವಾಗಿ ಏನು ಕಳೆದ 10ನೇ ತಾರೀಕಿಂದ ಬಹುತೇಕವಾಗಿ ಬೆಂಗಳೂರು ನಗರ ಮತ್ತು ರಾಜ್ಯಾದ್ಯಂತ ಪಡಿತರ ವಿತರಣೆ ಆಗ್ತಾ ಇದೆ. ಆಗಿರುವಂತಹ ಸಮಸ್ಯೆಗಳು ಮತ್ತು ಏನಾದರೂ ಅಕ್ರಮಗಳು ನಡೆದಿದ್ದಾವ ಅನ್ನೋದ್ರ ಬಗ್ಗೆ ಮತ್ತು ವಿವರ ಕೊಡಬೇಕು. ಅದೇ ರೀತಿಯಾಗಿ ಇನ್ನೂ ಏನಾದರೂ ಸಂಶಯಗಳಿದ್ರೆ, ಸಾರ್ವಜನಿಕರಿಗೆ ಸಂಶಯಗಳಿದ್ರೆ ಇವತ್ತೂ ಸಹ ನೀವು ಫೋನ್ ಮಾಡುವ ಮುಖಾಂತರ ನಮಗೆ ತಿಳಿಸ್ಬೋದು ಅಂತ ಹೇಳಿದ್ವಿ. ಆ ನಿಟ್ಟಿನಲ್ಲಿ ಇವತ್ತು ಈಗ ನಾವು ಫೋನ್ ಇನ್ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀವಿ. ಈಗ ವಿಜಯರಾಘವ್ ಮರಾಠಿ ಅವರು ವಿಚಾರಗಳನ್ನು ತಿಳಿಸ್ಬೇಕು. ಫೋನ್ ಬರೋದಕ್ಕೆ ಮುಂಚೆ ಏನಾದರೂ ವಿಚಾರಗಳಿದ್ರೆ ದಯವಿಟ್ಟು ತಿಳಿಸ್ಬೇಕು ಅಂತ ನಾನು ಅವ್ರನ್ನ ಕೇಳ್ಕೊತೀನಿ. ವೀಕ್ಷಕರಿಗೆ ನಮಸ್ಕಾರ. ನಮ್ಮ ಈ 2 ತಾರೀಕು 3ನೇ ತಾರೀಕಿನ ಮತ್ತೆ 7ನೇ ತಾರೀಕಿಗೆ ಲೈವ್ ಏನು ಮಾಡಿದ್ವಿ, ಒಂದು ಫೋನ್ ಇನ್ ಕಾರ್ಯಕ್ರಮನೇ ಮಾಡಿದ್ವಿ. 7ನೇ ತಾರೀಕು ಅಭೂತಪೂರ್ವ ರೆಸ್ಪಾನ್ಸ್ ಜನಗಳಿಂದ ಬಂದಿರೋದು. ಆಮೇಲೆ ಎಲ್ಲಿ ನೋಡಿದ್ರು ಬಹುತೇಕರಿಗೆ ಈ ಸರಿ ಮಾಹಿತಿ ಸಿಕ್ಕಿದೆ. ಯಾಕಂದ್ರೆ ನಾವು ಲೈವ್ ಮಾಡಿ ಅದರ ಕೆಳಗಡೆ ಕಾಮೆಂಟ್ಸ್ ಅಲ್ಲಿ ಇಲ್ಲಿ 2 ಲಿಸ್ಟ್ ಇದೆ ನಮ್ಮ ಹತ್ರ. ಒಂದು ಡಿಸ್ಟ್ರಿಕ್ಟ್ ಎಲ್ಲಾ ಡಿಸ್ಟ್ರಿಕ್ಟ್ಗಳ ಅಧಿಕಾರಿಗಳವರ ಫೋನ್ ನಂಬರ್ಸ್, ಅಂದ್ರೆ ಹೆಡ್ ಡಿಪಾರ್ಟ್ಮೆಂಟ್ ಹೆಡ್ ಪ್ಲಸ್ ಆ ನಿರೀಕ್ಷಕರು ಮತ್ತೆ ಅವರ ಕಚೇರಿ ಸಂಖ್ಯೆ ಆದಷ್ಟು ಲಿಸ್ಟ್ ಹಾಕಿದ್ವಿ. ಒಂದು ಕಾರಣ. ಎರಡನೇದು ಈ ತಿಂಗಳಲ್ಲಿ ಅಂದ್ರೆ ಮಾರ್ಚ್ ತಿಂಗಳಿಗೆ ಪಡಿತರ ಏನೇನು ಅವರಿಗೆ ಸಿಗ್ಬೇಕು ಒಬ್ಬೊಬ್ಬರಿಗೆ ಅಂತ ಈ ವಿವರವಾದ ಪಟ್ಟಿ ಹಾಕಿದ್ವಿ. 15,000 ಜನ ಮಾಡಿದ್ದಾರೆ. ಒಂದು ಈ ಪರ್ಟಿಕ್ಯುಲರ್ ನಾನು ಹಾಕಿದ್ದೆ. ಇದು ಶೇರ್ ಆಗ್ತಾ ಹೋಗಿದೆ. ನನ್ಗೆ ಒಂದರಲ್ಲೇ 10,800 ಏನಾಗಿದೆ, ಪ್ಲಸ್ ಇನ್ನೊಂದರಿಂದ ಒಂದು 4,000, 15,000 ನಾನು ಶೇರ್ ಮಾಡಿದ್ರು. ಇದೇ ತರ ಬೇರೆ ಬೇರೆ ಸೋರ್ಸ್ಗಳಿಂದ ಸಿಕ್ಕಿದೆ. ಕೆಲವು ಸ್ಟೇಟಸ್ ಅಲ್ಲೇ ಹಾಕೊಂಡಿದ್ದಾರೆ. ಹಾಗಾಗಿ ಸರ್ಕಾರ ಮಾಡಬೇಕಾಗಿದ್ದಂತಹ ಈ ಕೆಲಸವನ್ನ ಜನಸಾಮಾನ್ಯರಿಗೆ ಅನುಕೂಲ ಆಗಕ್ಕೆ ಇದು ಈ ತಿಂಗಳ ಲೈವ್ ಮಾಡೋದಕ್ಕೆ ಕಾರಣ ಒಂದು ಮುಖ್ಯವಾದ ಕಾರಣ ಅಂದ್ರೆ, ಕಳೆದ ತಿಂಗಳವರೆಗೆ ಫೆಬ್ರವರಿವರೆಗೆ 5 kg ಒಬ್ಬೊಬ್ಬರಿಗೆ ಕೊಡ್ತಾ ಇತ್ತು. ಅದು ಸೆಂಟ್ರಲ್ ಇಂದ ಬರುವಂತಹ ಅಕ್ಕಿ ಏನಿದೆ ಅದು ಮಾತ್ರ ಕೊಡ್ತಾ ಇದ್ರು. ಪ್ಲಸ್ 170 ರೂಪಾಯಿ ಡೈರೆಕ್ಟ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ರು, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತ DBT. ಆದ್ರೆ ಸಡನ್ ಆಗಿ ಮಾರ್ಚ್ ಇಂದ ಅದನ್ನ ಡೈರೆಕ್ಟ್ ಬೆನಿಫಿಟ್ ಏನ್ ಮಾಡ್ತಿದ್ರು, ಫೆಬ್ರವರಿಯಿಂದನೇ ನಿಲ್ಲಿಸ್ಬಿಟ್ಟು ಆ 170 ರೂಪಾಯಿಗೆ ಇವರು ಕಡಿಮೆ ದರದಲ್ಲಿ ಅಕ್ಕಿ ಪರ್ಚೇಸ್ ಮಾಡಿ 32 ರೂಪಾಯಿ ಪ್ರಕಾರ ಹಣ ವರ್ಗಾವಣೆ ಮಾಡ್ತಾ ಇದ್ರು. ಅದು 22,600 ಇದಕ್ಕೆ 2,260 ಅದೇ 23 ರೂಪಾಯಿ ಅನ್ಕೊಳ್ಳಿ. ಆಲ್ಮೋಸ್ಟ್ ಒಂದು 9 ರೂಪಾಯಿ ಕಮ್ಮಿಗೆ ಪರ್ಚೇಸ್ ಮಾಡಿ ಆ ಅನ್ನಭಾಗ್ಯದಲ್ಲಿ ಅಕ್ಕಿ ಕೊಡಕ್ಕೆ ಶುರು ಮಾಡಿದ್ರು. ಇಲ್ಲಿ ರಾಗಿ ಆಗಲಿ ಗೋಧಿ ಆಗಲಿ ಬೇರೆ ಯಾವುದು ಇರಲ್ಲ. ಈ ತಿಂಗಳಲ್ಲಿ ಮತ್ತೆ ಮುಂದಿನ ತಿಂಗಳಲ್ಲಿ ಬರೀ ಅಕ್ಕಿ ಮಾತ್ರ ಕೊಡ್ತಾರೆ. ಅದು ಎಲ್ರಿಗೂ ಗೊತ್ತಿದೆ, ಈಗಾಗಲೇ ಗೊತ್ತಾಗಿದೆ. ಆದರೂ ನಮಗೆ ಇಷ್ಟೆಲ್ಲ 2 ಕಾರ್ಯಕ್ರಮ ಮಾಡಿದ್ವಿ. ಕಾರ್ಯಕ್ರಮ ಮಾಡಿ ಸಂಪೂರ್ಣ ವಿವರ ಕೊಟ್ವಿ. BPL ಅವರಿಗೆ ಎಷ್ಟು ಸಿಗ್ಬೇಕು ಮತ್ತೆ ಅಂತ್ಯೋದಯ ಕಾರ್ಡ್ ಅವರಿಗೆ ಎಷ್ಟು ಸಿಗ್ಬೇಕು ಇದೆಲ್ಲ ಮಾಹಿತಿ ಕೊಟ್ಟರು. ಇನ್ನೂ ಕೆಲವರು ನೋಡದೇ ಇರೋರು ಅಥವಾ ಕೆಲವರಿಗೆ ಮೊಬೈಲಲ್ಲಿ ಫೆಸಿಲಿಟಿ ಇರಲ್ಲ ಅಂಥವರಿಗೆ ಇನ್ನೂ ಕೆಲವು ಡೌಟ್ಗಳು ಇರೋದ್ರಿಂದ ನಾವು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ 2ನೇ ಫೋನ್ ಇನ್ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಅಂದ್ರೆ ಕೆಲವರಿಗೆ ಮಾಹಿತಿ ಕೊಡೋ ಉದ್ದೇಶ, ಇನ್ನು ಕೆಲವರಿಗೆ ಅಲ್ಲಿ ಹೋದಾಗ ಅನುಭವಗಳಾಗಿರ್ತವೆ. ಅಂದ್ರೆ ನಾವೇನ್ ಹೇಳ್ತಾ ಇದ್ವಿ, ಈ ತರ ಮೋಸ ಮಾಡ್ತಾರೆ, ನಿಮ್ಗೆ ಬಂದಿದ್ದೆ ಇಷ್ಟು ಅಂತಾರೆ, ಇಲ್ಲ ನಿಮ್ಗೆ ಸಿಗ್ತಾ ಇಲ್ಲ ಅನ್ನೋದು, ಇದೆಲ್ಲ ಕೆಲವೊಂದು ಲೋಪದೋಷಗಳು ಏನಿದೆ ಅದರದ್ದು ಏನಾದ್ರೂ ಅವ್ರಿಗೆ ಅನುಭವ ಆಗಿದ್ರೆ ಈ ಸರಿ ಅವರಿಗೊಂದು ಅನುಕೂಲ ಆಗಲಿ ಅಂತ ನಾವು ಇದು 2ನೇ ಫೋನ್ ಇನ್ ಕಾರ್ಯಕ್ರಮ ಮಾಡ್ತಾ ಇದೀವಿ. ಇದರಲ್ಲಿ ಆಹಾರ ಇಲಾಖೆಯ ಕಮಿಷನರ್ ಅಂದ್ರೆ ಆಯುಕ್ತರು ಯಾರಿದ್ದಾರೆ ಅವರಿಗೂ ನಾವು 11ನೇ ತಾರೀಕು ನಾನೊಂದು ನಮ್ಮ ವೆಬ್ಸೈಟ್ ಅಲ್ಲಿ ಅವರಿಗೆ ಆಹ್ವಾನ ಕೊಟ್ಟಿದ್ದೀನಿ. ಈ ತರ